ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟ್ಯಾಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 43 ಇಂಚಿಂದು ಫ್ರಂಟ್ ಸೈಡ್ ಏನು ಕಟಿಂಗ್ ಇದೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಬ್ಯಾಕ್ ಸೈಡ್ ಪ್ರೀವಿಯಸ್ ವಿಡಿಯೋದಲ್ಲಿ ಬ್ಯಾಕ್ ಸೈಡು ಕಟಿಂಗ್ ಮಾಡೋದನ್ನು ತೋರಿಸಿದ್ದೀನಿ ಫ್ರೆಂಡ್ಸ್. ಅದು ಪಾರ್ಟ್ 1 ಬ್ಯಾಕ್ ಸೈಡ್ ಕಟಿಂಗ್ ಅಂತ ಹಾಕಿದ್ದೀನಿ. ಸೊ ಬ್ಯಾಕ್ ಸೈಡ್ ಯಾರ್ಯಾರು ವಿಡಿಯೋ ನೋಡಿಲ್ಲ, ಬ್ಯಾಕ್ ಸೈಡ್ ಕಟಿಂಗ್ ನೋಡಿದ ಮೇಲೆ ನೀವು ಫ್ರಂಟ್ ಸೈಡ್ ಕಟಿಂಗ್ನ ನೋಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇಲ್ಲಿ ಮೆಜರ್ಮೆಂಟಿಂದು ಕೂಡ ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಇದಿಷ್ಟು ಬ್ಯಾಕ್ ಸೈಡಿನ ಕಟ್ಟಿಂಗು, ಇದೇ ಪ್ರಕಾರ ಮೆಜರ್ಮೆಂಟ್ ಪ್ರಕಾರ ಕಟ್ಟಿಂಗು ಮಾಡಿದ್ದೀನಿ. ಈಗ ನಾನು ಇಲ್ಲಿ ಫ್ರಂಟ್ ಸೈಡ್ ಏನು ಮೆಜರ್ಮೆಂಟ್ ಬರ್ಕೊಂಡಿದ್ದೀನಿ ಇದ್ರ ಪ್ರಕಾರ ಕಟ್ಟಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಫ್ರಂಟ್ ಸೈಡು 10 ಮುಕ್ಕಾಲು ಬರುತ್ತೆ, ಬ್ಯಾಕ್ ಸೈಡು 10:15 ಇಟ್ಟಿದ್ದೀನಿ. ಸೊ ಫ್ರಂಟ್ ಸೈಡು 10 ಮುಕ್ಕಾಲು ಇಡ್ತಾ ಇದ್ದೀನಿ. ಯಾಕೆಂದರೆ ಫ್ರಂಟ್ ಸೈಡು ಬಸ್ಟ್ ಅನ್ನೋದು ಹೆವಿ ಇದ್ದಾಗ ಈ ರೀತಿ ಇಟ್ಕೊಬೇಕು. ಈ ಕಡೆ ಹಿಂದ್ಗಡೆ ಕಡಿಮೆ ಮಾಡ್ಕೋಬೇಕು 1/4 ಇಂಚು. ಫ್ರಂಟ್ ಸೈಡು 1/4 ಇಂಚು ಜಾಸ್ತಿ ಇಟ್ಕೊಂಡ್ರೆ ನಿಮಗೆ 43 ಇಂಚ್ ಏನಿದೆ ಅದು ಕರೆಕ್ಟಾಗೆ ಬರುತ್ತೆ. ಸೊ ಈಗ ಅಪ್ಪರ್ ಚೆಸ್ಟನ್ನು ನಾವು ಯಾವಾಗಲೂ ಮೆಜರ್ಮೆಂಟ್ ಆಗಿ ತಗೋಬೇಕು. ಈಗ ನಾನು ಇಲ್ಲಿ ಫ್ರಂಟ್ ಸೈಡಿಂದು ಮಾರ್ಕಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಫಸ್ಟ್ ನಾವು ಫ್ರಂಟ್ ಸೈಡ್ ಕಟಿಂಗ್ ಮಾಡ್ಬೇಕಾದ್ರೆ ಈ ಶೋಲ್ಡರ್ ಏನಿದೆ ಇದನ್ನು ನಾವು ಕರೆಕ್ಟಾಗಿ ಇಟ್ಕೋಬೇಕು. ಇದು ಎಷ್ಟಿದೆಯೋ ಅಷ್ಟನ್ನೇ ಇಟ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ನೆಕ್ ಸೈಡ್ ಏನಿದೆ ಇಲ್ಲಿ ನಾನು 1-2 ಇಂಚು ಮೇಲೆ ಬಿಡ್ತಿದ್ದೀನಿ. ಯಾಕಂದರೆ ಬ್ಯಾಕ್ ಸೈಡಿಗಿಂತ ಫ್ರಂಟ್ ಸೈಡು ಜಾಸ್ತಿನೇ ಬರುತ್ತೆ. ಹೆವಿ ಬಸ್ಟ್ ಇರೋದ್ರಿಂದ ಸ್ವಲ್ಪ 2 ಇಂಚು ಕೆಳಗಡೆ ಜಾಸ್ತಿ ಬಿಟ್ಕೋಬೇಕು. ಸೊ ಪಟ್ಟಿನ ನಾನು ಸಪ್ರೇಟಾಗಿ ಕಟ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಏನಿದೆ ಈ ಮೆಜರ್ಮೆಂಟನ್ನು ಮಾರ್ಕಿಂಗು ಮಾಡ್ಕೊಬೇಕು. ಇದು ಆ್ಯಸ್ ಇಟ್ ಈಸ್ ಏನಿದೆ ಬ್ಯಾಕ್ ಸೈಡು ಇಲ್ಲಿ ಕರೆಕ್ಟಾಗಿ ಜೋಡಿಸ್ಕೊಬೇಕು. ನೋಡಿ, ಈ ರೀತಿ ಮತ್ತೆ ಇಟ್ಕೊಂಡ್ಮೇಲೆ ಅದು ಜರುಗಬಾರ್ದು ಅಂತೇಳಿ ನಾನು ಇಲ್ಲಿ ಸೀಸರ್ ಇಟ್ಟಿದ್ದೀನಿ. ಸೊ ಈಗ ಇಲ್ಲಿ ಮಾರ್ಕಿಂಗು ಅದು ಬ್ಯಾಕ್ ಸೈಡ್ ಏನು ಕಟಿಂಗ್ ಮಾಡ್ಕೊಂಡಿದ್ವಿ ಆರ್ಮ್ ಹೋಲು ಮತ್ತು ಶೋಲ್ಡರು, ಸೊ ಅದೇ ಮೆಜರ್ಮೆಂಟಿಗೆ ನಾವಿಲ್ಲಿ ಮಾರ್ಕಿಂಗು ಮಾಡ್ಕೊಬೇಕು. ಸೊ ಆಮೇಲೆ ಫ್ರಂಟ್ ಸೈಡಿಗೆ ನಾವು ಒಳಗಡೆ ಸ್ವಲ್ಪ ತೆಗೆದ್ರೆ ಸಾಕು. ಹೆವಿ ಬಸ್ಟ್ ಇರೋರಿಗೆ ಜಾಸ್ತಿ ತೆಗಿಯೋ ಅವಶ್ಯಕತೆ ಇಲ್ಲ. ಸೊ ನೋಡಿ, ಈಗ ನಾನು ಮೆಜರ್ಮೆಂಟ್ ಟೇಪ್ ಬಳಸಿ ಮಾರ್ಕಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಫ್ರಂಟ್ ಸೈಡು ಲೆಂತ್, ಬ್ಯಾಕ್ ಸೈಡು ಲೆಂತ್ ಏನಿದೆ ಸೊ ಅದು ಅವ್ರು ಎಷ್ಟು ಹಿಡಿತಾರೋ ಅದನ್ನು ನಾವು ಇಟ್ಕೋಬೇಕಾಗತ್ತೆ. ಇಲ್ಲಿ ಮೇಯ್ನು ಬಸ್ಟ್ ಸೈಜ್ ಏನಿದೆ ಅದ್ರ ಪ್ರಕಾರ ನಾವು ಇಲ್ಲಿ ಲೆಂತನ್ನು ತಗೋಬೇಕು. ಸೊ ನಾನೀಗ ಶೋಲ್ಡರ್ ಏನಿದೆ ಅದನ್ನು ಮಾರ್ಕಿಂಗ್ ಮಾಡ್ಕೊತಿದ್ದೀನಿ. ಸೊ ನಾನಿಲ್ಲಿ ಹೆವಿ ಬಸ್ಟ್ ಇರೋದ್ರಿಂದ 43 ಇಂಚವ್ರಿಗೆ ಏನು ಮೀಡಿಯಮ್ ಸೈಜು ಮತ್ತು ಸ್ಮಾಲ್ ಸೈಜು ಮತ್ತು ಹೆವಿ ಬಸ್ಟ್ ಇರೋರು ಇರ್ತಾರೆ, ಅದ್ರ ಪ್ರಕಾರ ಇಡಬೇಕಾಗುತ್ತೆ. ಸ್ಮಾಲ್ ಸೈಜ್ ಬಸ್ಟ್ ಇದ್ದರೆ ನೀವು 14 ಇಟ್ಟರೆ ಸಾಕಾಗತ್ತೆ. ಮೀಡಿಯಮ್ ಬಸ್ಟ್ ಇದ್ದರೆ 14.5 ಇಟ್ಟರೆ ಸಾಕಾಗುತ್ತೆ. ಮತ್ತು ಹೆವಿ ಬಸ್ಟ್ ಇದ್ದರೆ ನೀವಿಲ್ಲಿ 15 ಇಂಚ್ವರೆಗೂ ತೊಗೋಬೇಕಾಗತ್ತೆ. ಸೊ ಇವರ ಒಂದು ಬಾಡಿ ಮೆಜರ್ಮೆಂಟ್ ಪ್ರಕಾರ ನಾನು ಹೆವಿ ಬಸ್ಟ್ ಇರೋದ್ರಿಂದ 15 ಇಂಚ್ವರೆಗೂ ಮಾರ್ಕಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಈ ಕಡೆ ತುದಿಯಿಂದ ಆ ಕಡೆ ತುದಿವರೆಗೂ 15 ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡು ನಾವಿಲ್ಲಿ ಒಂದು ಈ ಡಾಟ್ ಏನಿದೆ ಇದನ್ನು ನಾವು ಸೇರಿಸ್ಕೋಬೇಕು. ಸೇರಿಸ್ಕೊಂಡಾಗ ನಿಮಗೆ 15 ಏನಿದೆ ಮಾರ್ಕಿಂಗು ಕರೆಕ್ಟಾಗಿ ಬರುತ್ತೆ. ಇದು ಈಗ ನಾನು ನಿಮಗೆ ಒಂದು ಬ್ಲೌಸ್ ತೋರಿಸ್ತೀನಿ. ಸೊ ಎಕ್ಸಾಂಪಲ್ಗೆ ಒಂದು ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಈಗ ನೀವು ಮೆಜರ್ಮೆಂಟ್ ಏನು ಇಲ್ಲಿ ಪಟ್ಟಿ ಏನು ಜಾಯಿಂಟ್ ಆಗಿದೆಯಲ್ಲ, ಈ ಪಟ್ಟಿ ಏನು ಜಾಯಿಂಟ್ ಆಗಿದೆ ಇಲ್ಲಿಂದ ನಾವು ಮೆಜರ್ಮೆಂಟ್ ತೊಗೋಬೇಕು. ಕೆಳಗಡೆ ತೊಗೋಬಾರ್ದು, ಮೇಲ್ಗಡೆ ತೊಗೋಬೇಕು. ಇಲ್ಲಿ 8.5 ಅಂದರೆ ಇಲ್ಲಿ ಹೊಲಿಗೆ ಏನು ಬಂದಿರುತ್ತೆ ಈ ಸ್ಟಿಚಿಂಗ್ವರೆಗೂ ನೀವು ಅಳತೆ ಅನ್ನೋದು ತೊಗೋಬೇಕು. ಇಲ್ಲಿ ಸ್ಟಿಚಿಂಗು ಮತ್ತು ಈ ಕಡೆನೂ ಸ್ಟಿಚಿಂಗ್ ಬಂದಿರುತ್ತಲ್ವ, ಸೊ ಇಲ್ಲಿ 8.5 ಬಂದರೆ ನೀವು 8.5 ಇಡಬೇಕಾಗತ್ತೆ. 9 ಬಂದರೆ 9 ಇಡಬೇಕಾಗುತ್ತೆ. ಸೊ ನಾನಿಲ್ಲಿ ಅದೇ ರೀತಿ ಅಳತೆ ತೊಗೊಂಡು ಇಲ್ಲಿ ಬರ್ಕೊಂಡಿದ್ದೀನಿ. 9 ಇಂಚು ಬಂದಿದೆ ಅವ್ರದ್ದು. ಹಾಗಾಗಿ ಫಸ್ಟು ನೀವು ಇಲ್ಲಿ ಲೆಂತ್ ತಗೊಂಡ ಮೇಲೆ ಇಲ್ಲಿ ಈ ಒಂದು ಕೆಳಗಡೆ ವೇಸ್ಟ್ ಏನಿದೆ ಅದು ಎಷ್ಟು ಅಂತ ಬರ್ಕೋಬೇಕು. ಅಂದರೆ ಸೊಂಟ ಸುತ್ತಳತೆ
ಬೆಲ್ಟಿಂದ ಮೇಲಿಂದ ಅಳತೆ ನಾನು ಹೇಳ್ತಿರೋದು 9 ಇಂಚು. ಮತ್ತು ಅವ್ರದ್ದು ಹೆವಿ ಬಸ್ಟ್ ಇರೋದ್ರಿಂದ ಇಲ್ಲಿ ಟಕ್ಸಿಗೆ ಅಂತ 3 ಇಂಚು ತೊಗೊತಾ ಇದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ 3 ಇಂಚು ಟಕ್ಸಿಗೆ ಅಂತ ತಗೋಬೇಕು. ಆಮೇಲೆ ಇಲ್ಲಿ ನಾವು ಈ ಒಂದು ಇದರಲ್ಲಿ ಎಷ್ಟು ಬಿಟ್ಟಿರ್ತೀವಿ ಮಾರ್ಜಿನಿಗೆ ಅಂತ ಅಷ್ಟನ್ನೇ ಫ್ರಂಟ್ ಸೈಡು ಕೂಡ ಬಿಡಬೇಕು. ಇಲ್ಲಿ 1/4 ಇಂಚು ಮಾರ್ಜಿನ್ನು ಬಿಟ್ಟಿದ್ದೀನಿ ನಾನು. ಸೊ ಈಗ ಇಲ್ಲೂ ಕೂಡ 1/4 ಇಂಚಿಗೆ ಮಾರ್ಕಿಂಗು ಮಾಡ್ಕೋಬೇಕು. ಸೊ ಈಗ ಇಲ್ಲಿ ಚೆಸ್ಟ್ ಏನಿದೆ, ಅಪ್ಪರ್ ಚೆಸ್ಟ್ ನಾನು ತೋರಿಸಿರೋ ಮೆಜರ್ಮೆಂಟ್ ಏನಿದೆ ಇದು 10.75 ಇಡ್ತಾ ಇದ್ದೀನಿ. 43 ಇಂಚು ಮೆಜರ್ಮೆಂಟ್ ಇದೆ ಹಾಗಾಗಿ. ಸೊ ಇಲ್ಲಿ ನೋಡಿ ಇದು ಮೆಜರ್ಮೆಂಟ್ ತೊಗೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಈ ಒಂದು ಹೊಲಿಗೆ ಏನಿದೆ ಇಲ್ಲಿಂದ ಜಾಸ್ತಿ ಎಳಿಬಾರ್ದು, ಇದನ್ನು ಈ ರೀತಿ ಇಟ್ಕೋಬೇಕು. ನೋಡಿ ಇಲ್ಲಿ 9 ಇಂಚು ಈ ರೀತಿ ಬರ್ತಾ ಇದೆ ಮೆಜರ್ಮೆಂಟ್. ಸೊ ಅದೇ ರೀತಿ ಯಾರೇ ಒಂದು ಅಳತೆ ಬ್ಲೌಸ್ ಕೊಟ್ಟಿದ್ರೆ ನೀವು ಅದ್ರ ಪ್ರಕಾರನೇ ತಗೋಬೇಕು. ಸೊ ನಾನಿಲ್ಲಿ ಅವರ ಒಂದು ಅಳತೆ ಬ್ಲೌಸ್ ಪ್ರಕಾರ 10.75 ಬಂದಿದೆ, ಅದಕ್ಕೆ 1/2 ಇಂಚು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಟಕ್ಸಿಗೆ ಅಂತ, ಮತ್ತು 1/4 ಇಂಚು ಮಾರ್ಜಿನಿಗೆ ಅಂತ ಇಟ್ಕೋಬೇಕು. ನೋಡಿ ಫಸ್ಟು ಅವರ ರೆಡಿ ಅಳತೆ ಏನು ಬಂದಿರುತ್ತೆ ಅದ್ರ ಪ್ರಕಾರ ಇಡಬೇಕು. ನಾನಿಲ್ಲಿ ಅವರ ರೆಡಿ ಅಳತೆ 10.75 ಇದೆ, ಅದನ್ನು 10.75 ಇಡ್ತಾ ಇದ್ದೀನಿ. ಮತ್ತು 1/2 ಇಂಚು ಟಕ್ಸಿಗೆ ಅಂತ ಆ್ಯಡ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಮಾರ್ಜಿನ್ನು. ಸೊ ನೀವು ಇಲ್ಲಿ ಕರೆಕ್ಟಾಗಿ ಅಳತೆ ಪ್ರಕಾರ ಇಟ್ಕೊಂಡ್ಬಿಟ್ರೆ ನೀವು ಮಾರ್ಜಿನ್ ಏನಿದೆ ಇಲ್ಲಿಂದ ಇಲ್ಲಿಗೆ ಸೀದಾ ಹೊಲಿಗೆ ಹಾಕ್ಕೊಂಡ್ರೆ ಸಾಕು. ಯಾವುದೇ ರೀತಿ ಮತ್ತೆ ಅಳತೆ ತೊಗೊತ ಹೊಲಿಯೋ ಅವಶ್ಯಕತೆ ಇಲ್ಲ. ಈಗ ಈ ಮೇಲ್ಗಡೆ ಡಾಟಿಂದ ಕೆಳಗಡೆ ಡಾಟಿಗೆ ಈ ರೀತಿ ಟೇಪನ್ನು ಇಟ್ಕೊಂಡ್ಬಿಟ್ಟು ಲೈನನ್ನು ಹಾಕೋಬೇಕು. ಮತ್ತು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಇಡಬೇಕು ಅನ್ನೋದು ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ. ಇಲ್ಲಿ ನೋಡಿ, ಈಗ ಅವರ ಫ್ರಂಟ್ ನೆಕ್ಕು ಹೆವಿ ಬಸ್ಟ್ ಇರೋರು, ಹೈಟು ವೆಯ್ಟ್ ಇರೋರಿಗೆ 7.5 ಇಟ್ಟರೆ ಸಾಕಾಗುತ್ತೆ. ನಾನಿಲ್ಲಿ 7.5 ಇಡ್ತಾ ಇದ್ದೀನಿ. ಇಲ್ಲಿ ಶೋಲ್ಡರ್ ಏನಿದೆ ಈ ಒಂದು ಬಿಡ್ತು ಕೂಡ ನಾವು ಬ್ಯಾಕ್ ಸೈಡ್ ಎಷ್ಟು ಬಿಟ್ಟಿರ್ತೀವಿ ಅಷ್ಟಕ್ಕೆ ಮಾರ್ಕಿಂಗು ಮಾಡ್ಕೋಬೇಕು. ನೋಡಿ ಇದು ಈ ಸೈಡ್ ತುದಿಯಿಂದ ಇಟ್ಕೊಂಬಿಟ್ಟು ಇಲ್ಲಿ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಸೊ ಹಾಗಾಗಿ ಇದನ್ನು ಬಟ್ಟೆ ಇದು ಏನಿದೆ ಪೇಪರ್ ಇದನ್ನು ನಾನು ಕಟ್ ಮಾಡ್ಕೊಳೋದು, ಯಾಕಂದರೆ ಇಷ್ಟು ಶೋಲ್ಡರು ಕರೆಕ್ಟಾಗಿ ಇಲ್ಲಿ ಇಟ್ಕೊಳಕ್ಕೆ ಬರುತ್ತೆ. ನೋಡಿ ಈಗ ಇಲ್ಲಿ ಎಷ್ಟು ಬಂದಿದೆ ಅಂತ ನೋಡ್ಕೊಬೇಕು. ಸೊ 3ಕ್ಕಿಂತ 1 ಪಾಯಿಂಟು ಜಾಸ್ತಿ ಇಟ್ಟರೆ ಸಾಕಾಗತ್ತೆ ಇಲ್ಲಿ. ಸೊ ತುಂಬ ಬ್ರಾಡ್ ಬೇಡ ಅನ್ನೋರು ಈ ರೀತಿ ನೀವು ಫಾಲೋ ಮಾಡ್ಬೋದು. ನಾನೀಗ ಇಲ್ಲಿ ಡಾಟ್ ಮೇಲ್ಗಡೆ ಡಾಟ್ ಏನಿದೆ ಅಲ್ಲಿಂದ ಕೆಳಗಡೆ ಡಾಟಿಗೆ ಲೈನನ್ನು ಹಾಕ್ಬಿಟ್ಟು, ಸೊ ಇಲ್ಲಿ ನಾವು ಇಲ್ಲಿ 1 ಇಂಚು ನೀವು ಈ ರೀತಿ ತೊಗೋಬೇಕು. ಇಲ್ಲಿಂದ ನೋಡಿ 1 ಇಂಚು ತೊಗೊಂಡ್ರೆ ನೀವು ಈಸಿಯಾಗಿ ಶೇಪನ್ನು ಇಲ್ಲಿ ಕೊಡ್ಬೋದು. ಈ ರೀತಿ ಶೇಪ್ ಕೊಟ್ಮೇಲೆ ಈಗ ನಾವು ಈ ಬಸ್ಟ್ ಏನಿರುತ್ತೆ ಅಂದರೆ ಪಾಯಿಂಟ್ ಕರೆಕ್ಟಾಗಿ ಕೂರುವಂಥದ್ದು, ಅದನ್ನು ನಾವು ಬಸ್ಟ್ ಪಾಯಿಂಟ್ ಅಂತ ಕರಿತೀವಿ, ಅಂದರೆ ಅಪೆಕ್ಸ್ ಪಾಯಿಂಟ್ ಅಂತ. ಸೊ ನಾ ಅಳತೆ ತೊಗೊಂಡಿರೋ ಪ್ರಕಾರ 12 ಇದೆ. ಅದನ್ನು ಕೂಡ ನಿಮಗೆ ಬ್ಲೌಸಲ್ಲಿ ತೋರಿಸ್ತೀನಿ. ಸೊ ಇವೆಲ್ಲ ನಿಮಗೆ ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಅರ್ಥ ಆಗೋದು. ಸೊ ಈಗ ನೋಡಿ ಇಲ್ಲಿ ಈ ಒಂದು ಬ್ಲೌಸ್ ಏನಿದೆ ಇದನ್ನು ನಾವು ಇಲ್ಲಿ ಹೊಲಿಗೆ ಬಂದಿದೆ, ಇಲ್ಲಿ ಹೊಲಿಗೆಯಿಂದ ನಾವು ಮೇಲೆ 1/2 ಇಂಚು ಇಟ್ಕೋಬೇಕು. ಮೇಲ್ಗಡೆ 1/2 ಇಂಚು ಹೊಲಿಯೋದಕ್ಕೆ ಬಿಡಬೇಕು. ಸೊ ಈಗ ಇಲ್ಲಿ ಡಾಟ್ ಪಾಯಿಂಟ್ ಏನು ಬಂದಿದೆ ಇದನ್ನು ಟಕ್ಸು, ಈ ಚೂಪಿಗೆ ಏನು ಟಕ್ಸ್ ಬಂದಿರುತ್ತೆ ಅಲ್ಲಿವರೆಗೂ ಎಷ್ಟು ಬಂದಿದೆ ಅಂತ ನೋಡ್ಕೊಬೇಕು, ಅದೇ ಮೇಯ್ನು. ಸೊ ಆ ಒಂದು ಬ್ಲೌಸ್ ಪ್ರಕಾರ ಇಲ್ಲಿ ಬಂದಿರೋದು 12 ಇಂಚು, ಯಾಕಂದರೆ 15 ಇಂಚು ಲೆಂತ್ ಬಂದಿರೋದ್ರಿಂದ ಹೆವಿ ಬೆಸ್ಟ್ ಅವರಿಗೆ 12 ಇಟ್ಟರೆ ಸಾಕಾಗುತ್ತೆ ಫ್ರೆಂಡ್ಸ್. 12ಕ್ಕೆ ನಾನಿಲ್ಲಿ ಮಾರ್ಕಿಂಗು ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲೂ ಅಷ್ಟೇ ಈ ವಿಡ್ತ್ ಏನಿದೆ ತುಂಬ ಹೆವಿ ಬಸ್ಟ್ ಇರೋರಿಗೆ ನೀವು 4.75 ಅಥವಾ 5ವರೆಗೂ ಇಡ್ಬೋದು, ಏನೂ ತೊಂದರೆ ಆಗಲ್ಲ, ಯಾಕಂದರೆ ಇದು ತುಂಬ ಅಗಲ ಬರುತ್ತೆ. ಹಾಗಾಗಿ ಸೊ ನಾನೀಗ ಇಲ್ಲಿ 5 ತೊಗೊಂಡಿದ್ದೀನಿ, ತುಂಬ ಹೆವಿ ಬಸ್ಟ್ ಇದೆ ಅವಾಗ, ಹಾಗಾಗಿ 4.75 ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 3 ಇಂಚು ಟಕ್ಸಿಗೆ ಅಂತ ಬಿಟ್ಟಿರೋದ್ರಿಂದ 1.5 ಡಿವೈಡ್ ಮಾಡ್ಕೊಬೇಕು. ಇಲ್ಲಿ ಈ ಮಧ್ಯದ ಲೈನಿಂದ 1.5 ಆ ಕಡೆ ಮತ್ತು 1.5 ಈ ಕಡೆ ಬಿಟ್ಟರೆ ಸಾಕಾಗುತ್ತೆ. ಸೊ ಇದು ಟಕ್ಸ್ ಏನಿದೆ ಮಾರ್ಕಿಂಗ್ ಮಾಡೋ ವಿಧಾನ.
ಸೊ ಇದನ್ನು ನಾವು ಎಲ್ಲದಕ್ಕೂ ಈ ರೀತಿ ಇದು ಮೆಥಡಲ್ಲಿ ಬಳಸ್ಬೋದು. ನಿಮಗೇನಾದರೂ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ಎಷ್ಟು ಇಡಬೇಕು ಅಂತ ಅವರ ಒಂದು ಅಳತೆ ಬ್ಲೌಸು ಕೊಟ್ಟಿದ್ರೆ ಒಳ್ಳೇದು, ಇಸ್ಕೊಂಡಿದ್ರೆ ಒಳ್ಳೇದು. ಸೊ ನೋಡ್ಕೊಬೇಕು ನೋಡಿ, ಇಲ್ಲಿಂದ ಈ ಒಂದು ತುದಿಯಿಂದ ಒಂಚೂರು 1/4 ಇಂಚ್ ಈ ಕಡೆನೇ ಟೇಪ್ ಇಟ್ಕೊಂಡ್ಬಿಟ್ಟು ಈ ಒಂದು ಪಾಯಿಂಟ್ ಅಂದರೆ ಮಿಡ್ ಟಕ್ಸ್ ಎಲ್ಲಿ ಬರುತ್ತಲ್ವ ಅದನ್ನು ನಾವು ಇಟ್ಕೋಬೇಕು. ನೋಡಿ ಇದು 3/4 ಬರ್ತಾ ಇದೆ, ಅಂದರೆ ಇದು ಸಣ್ಣ ಸೈಜು. ಹಾಗಾಗಿ ಅದು ಅಳತೆ ತೆಗೆಯೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇರೋದು. ಅವ್ರ ಅಳತೆ ಪ್ರಕಾರ ಅದನ್ನ ಆ ರೀತಿ ಹಿಡ್ಕೋಬೇಕು. ಸೊ ಈಗ ಇಲ್ಲಿಂದ ಇಲ್ಲಿಗೆ ತುಂಬ ಜಾಸ್ತಿ ಬರೋದ್ರಿಂದ ಇಲ್ಲಿ 2 ಇಂಚು ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಪಾಯಿಂಟ್ ಏನಿದೆ ಇಲ್ಲಿಂದ ಇಲ್ಲಿಗೆ ನಾವು ಸೇರಿಸ್ಕೋಬೇಕು. ಅದೇ ರೀತಿ ಇಲ್ಲೂ ಕೂಡ ನಾನು 1.5 ಇಂಚ್ವರೆಗೂ 1 ಇಂಚ್ವರೆಗೂ ಮೇಲಕ್ಕೆ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂದರೆ 3/4 ಇಂಚ್ ಆದರೂ ಮಾಡ್ಕೋಬೋದು. ಅಂದರೆ ಟಕ್ಸ್ ನೀವು ಜಾಸ್ತಿ ಇದ್ದಷ್ಟು ಒಳ್ಳೆಯದು, ಯಾಕಂದರೆ ಅದು ನಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಿ ಎಷ್ಟಾದರೂ ಇಟ್ಕೊಬೋದು ಅಡ್ಜಸ್ಟ್ ಮಾಡಿಕೊಂಡು. ಬ್ಯಾಕ್ ಸೈಡು ಲೆಂತ್ ಕೆಲವರು ಉದ್ದ ಕೇಳ್ತಾರೆ, ಅವಾಗ ಇದು ಫುಲ್ ಇರಬೇಕಾಗತ್ತೆ. ಕೆಲವರು ಕಡಿಮೆ ಕೇಳ್ತಾರೆ, 14 ಇದ್ರೆ ಸಾಕು ಬ್ಯಾಕ್ ಸೈಡ್ ಅಂದಾಗ ನೀವು ಇಲ್ಲಿ ಈ ರೀತಿ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲ ನಮಗೆ ಇದು ಬ್ಯಾಕ್ ಸೈಡ್ 15 ಇಂಚ್ ಇರಲಿ ಉದ್ದ ಅಂತ ಅಂದಾಗ ಈ ಒಂದು ಮೆಜರ್ಮೆಂಟ್ ಏನಿದೆ ಅದನ್ನು ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವಿಲ್ಲಿ ಟಕ್ಸನ್ನು ಅಡ್ಜಸ್ಟ್ ಮಾಡಿ ಹೊಲಿಬೋದು. ಸೊ ನೆಕ್ಸ್ಟು ನಾವಿಲ್ಲಿ ಇಲ್ಲಿಂದ ಮಿಡ್ ಏನಿದೆ ಅದನ್ನು ಫಸ್ಟು ತಗೊಳ್ಳೋಣ. ಈ ಟಕ್ಸ್ ಹಿಡಿಯೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಇಲ್ಲಿ 5.5 ಇದೆ, ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಈ ರೀತಿ ಮಡ್ಚ್ಕೊಬೋದು. ಸೊ ಅದು ಎಲ್ಲಿ ಮಿಡ್ ಪಾಯಿಂಟ್ ಬರುತ್ತೆ ಅಲ್ಲಿ ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಹೆವಿ ಬಸ್ಟ್ ಇರೋರಿಗೆ ಆದಷ್ಟು 3 ಇಂಚು ಗ್ಯಾಪ್ ಇದ್ರೆ ಒಳ್ಳೆಯದು. ನೋಡಿ ಈ ರೀತಿ ಮಾರ್ಕಿಂಗು ಮಾಡ್ಕೋಬೋದು. ಸೊ ಇಲ್ಲೂ ಅಷ್ಟೇ ಇಲ್ಲಿಂದ 3 ಇಂಚು ಮೇಲಕ್ಕೆ ತೊಗೊಂಡ್ಬಿಟ್ಟು 3 ಇಂಚು ತೊಗೊಂಡು ನಾನಿಲ್ಲಿ ಹೆವಿ ಬೆಸ್ಟ್ ಇರೋರಿಗೆ ಆದಷ್ಟು ಗ್ಯಾಪ್ ಕೊಡಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ಇಲ್ಲಿ ನಾನು 5.5 ಇಂಚಿಗೆ ಮಾರ್ಕಿಂಗು ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಆದಷ್ಟು ಒಂಚೂರು 1/4 ಇಂಚಷ್ಟು ಒಳಗಡೆ ತೆಗೆದ್ರೆ ಸಾಕು. ಹೆವಿ ಬ್ರಸ್ಟ್ ಇರೋರಿಗೆ ಇಲ್ಲಿ 1/2 ಇಂಚು ತೆಗಿಬಾರ್ದು, 1/4 ಇಂಚು ಮಾತ್ರ ತೆಗಿಬೇಕು ಬ್ಯಾಕ್ ಸೈಡಿಗೆ. ಈಗ ನಾವು ಇಲ್ಲಿಂದ ಒಂದು 4 ಇಂಚ್ವರೆಗೂ ಮಾರ್ಕಿಂಗು ಮಾಡ್ಕೊಬೇಕು. ಸೊ ಈ ಒಂದು ಬಿಡ್ತು ಜಾಸ್ತಿ ಇದ್ದಾಗ ಅವರಿಗೆ ಕರೆಕ್ಟಾಗಿ ಕೂರುತ್ತೆ. ತುಂಬ ಹೆವಿ ಬ್ರಸ್ಟ್ ಇರೋರಿಗೆ ಈ ಒಂದು ಮೆಥಡ್ನ ಫಾಲೋ ಮಾಡಿ. ಸೊ ಈಗ ನಾನು ಕಟ್ಟಿಂಗ್ನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಯಾವುದೇ ಆಗಲಿ ನಿಮಗೆ ಬಿಗಿನರ್ಸ್ ಆಗಿದ್ರೆ ನೀವು ಬಟ್ಟೆ ಕಟ್ ಮಾಡೋಕ್ಕೆ ಏನು ಹೆದರಿಕೆ ಆಗ್ತಾ ಇದೆ, ಭಯ ಆಗ್ತಾ ಇದೆ ಅಂದರೆ ನೀವು ಪೇಪರ್ ಕಟ್ಟಿಂಗ್ನ ಮಾಡ್ಕೊಳ್ಳಿ ಫಸ್ಟ್. ಯಾಕಂದರೆ ಪೇಪರ್ ಕಟ್ಟಿಂಗಲ್ಲಿ ಏನಾದರೂ ತಪ್ಪಾಯಿತು ಅಂದರೆ ವೇಸ್ಟ್ ಆದರೂ ಏನು ಚಿಂತೆ ಇರಲ್ಲ. ಅದೇ ನೀವು ಬಟ್ಟೆನ ಡೈರೆಕ್ಟಾಗಿ ಕಟ್ ಮಾಡಿಬಿಟ್ರೆ ಬಟ್ಟೆನೂ ವೇಸ್ಟ್ ಆಗುತ್ತೆ, ಮತ್ತು ಅಮೌಂಟ್ ಕೂಡ ಮತ್ತೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಸೊ ನೋಡಿ ಈ ರೀತಿ ಕಟ್ಟಿಂಗ್ನ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಅಷ್ಟೇ ನೋಡಿ ಇದು ಶೇಪ್ ಏನು ಕೊಟ್ಟಿದ್ದೀನಿ ಅದೇ ಪ್ರಕಾರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ಇದು ಫ್ರಂಟ್ ಸೈಡು ಕಟ್ಟಿಂಗ್ ಆಯಿತು. ಕಟ್ಟಿಂಗ್ ಮಾಡ್ಕೊಳ್ಬೇಕಾದ್ರೆ ಈಗ ಇದನ್ನ ಪೇಪರ್ ಕಟ್ಟಿಂಗ್ ಯಾವಾಗಲೂ ಇದನ್ನ ಶೋಲ್ಡರ್ ಬಿಡ್ತು ನಿಮಗೆ ಗೊತ್ತಾಗಬೇಕಲ್ವ ಫುಲ್ ಎಷ್ಟು ತೊಗೊಂಡಿದೆ ಅಂತ. ಅದನ್ನು ಇಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿದೆ ಇಲ್ಲಿ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಇಲ್ಲಿ ಬಸ್ಟ್ ಸೈಜ್ ಕೆಲವರು ಇಲ್ಲ ಹತ್ತ ಇಡಿ ಅಂತ ಹೇಳ್ತಾರೆ, ಅಂದರೆ ಚೂಪು ಬೇಕು ಅಂತ ಹೇಳ್ತಾರೆ. ಅಂಥವ್ರಿಗೆ ಸ್ವಲ್ಪ ಟಕ್ಸನ್ನು ಒಳಗಡೆನೆ ತಗೊಳ್ಳಿ. ಅವಾಗ ಇಲ್ಲಿ ಒಂದಂದರೆ ಇದು ಬಿಡ್ತೇನಿದೆ ಕಡಿಮೆ ಆಗಿ ಚೂಪಾಗೆ ಬರುತ್ತೆ. ಇಲ್ಲ ಅಂದರೆ ಇಷ್ಟು ಅಗಲ ಇಟ್ಟರೆ ನಿಮಗೆ ಅವ್ರಿಗೆ ಪರ್ಫೆಕ್ಟಾಗಿ ಕೂರುತ್ತೆ. ಹೆವಿ ಬಸ್ಟ್ ಅವರಿಗೆ 3 ಇಂಚು ಟಕ್ಸು ಇಟ್ಟರೆ ಒಳ್ಳೆಯದು ಫ್ರೆಂಡ್ಸ್. ಈ ಥರ ಇಟ್ಕೊಂಡಾಗ ಏನಾಗುತ್ತೆ ಇಲ್ಲಿ ಪಫ್ ಅನ್ನೋದು ಜಾಸ್ತಿ ಬರುತ್ತೆ, ಹಾಗಾಗಿ ಅವರಿಗೂ ಕೂಡ ಇರಿಟೇಷನ್ನು ಆಗೋದಿಲ್ಲ. ಇಲ್ಲೂ ಕೂಡ ನೀವು ಏನು ತೆಗೆದ್ರಿ ಸ್ವಲ್ಪ ತೆಗಿಬೇಕು. ಆಮೇಲೆ ಮಾರ್ಜಿನ್ ಏನಿದೆ 1.25 ಇಂಚಿಗೆ ನೀವು ಹೊಲಿಗೆ ಹಾಕ್ಬಿಟ್ರೆ ಸಾಕು ಡೈರೆಕ್ಟಾಗಿ. ಸೊ ನೋಡಿ ಫ್ರೆಂಡ್ಸ್ ಇದು
ಫ್ರಂಟ್ ಸೈಡು ಕಟ್ಟಿಂಗು. ಮತ್ತು ನೆಕ್ಸ್ಟ್ ಇಲ್ಲಿ ಪಟ್ಟಿ ಏನಿದೆ ಅದನ್ನು ಕೂಡ ಕಟ್ಟಿಂಗ್ ಮಾಡೋದು ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿದ. ಸೊ ಈ ಒಂದು ಮೆಜರ್ಮೆಂಟ್ ಏನಿದೆ ಈ ಥರ ಇಟ್ಕೋಬೇಕು. ಫಸ್ಟು ಇಲ್ಲಿಂದ ಇಲ್ಲಿಗೆ ಟೇಪಲ್ಲಿ ಅಳತೆ ತಗೋಬೇಕು ನೋಡಿ. ಇದು ಅರ್ಧ ಇಂಚು ಬಿಡ್ಬೇಕು. ಇಲ್ಲಿ ಅರ್ಧ ಇಂಚು ಬಿಟ್ಟರೆ ನಿಮಗೆ ಇಲ್ಲಿ ಏನು ಕಾಣುತ್ತೆ ಅಷ್ಟು ಇಟ್ಟರೆ ಸಾಕಾಗುತ್ತೆ. 1.5 ಅಂದರೆ ನೀವು ಇಲ್ಲಿ 1/4 ಇಂಚ್ ಇಟ್ಟರೆ ಸಾಕು. ಮತ್ತು ಇಲ್ಲಿಂದ ಇಲ್ಲಿಗೆ 2.5 ರೆಡಿ ತೊಗೊಂಡ್ರೆ ಸಾಕಾಗುತ್ತೆ. ಸೊ ಇಲ್ಲೇನು ಉಳಿದಿತ್ತು ಅದನ್ನೇ ನಾನು ತೊಗೊತಾ ಇದ್ದೀನಿ. ಸೊ ಇಲ್ಲಿ ನಾನು 2.5 ಇಂಚು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಈ ಒಂದು ಅಳತೆ ಏನಿದೆ ಇದು ಇಲ್ಲಿಂದ ಇಲ್ಲಿಗೆ ನಾವು 9 ಇಟ್ಟಿದ್ವಲ್ವ, 9 ಇಂಚು ಪ್ಲಸ್ ಇಲ್ಲಿ ಟಕ್ಸಿಗೆ 3 ಇಂಚು ಪ್ಲಸ್ 1/4 ಇಂಚು ಇದೆ. ಈ 9 ಇಂಚು ಏನಿದೆ ಅದಕ್ಕೆ ಅರ್ಧ ಇಂಚು ಸೇರಿಸ್ಕೋಬೇಕು. ಅರ್ಧ ಇಂಚು ಸೇರಿಸಿದ್ರೆ 9.5 ಆಗುತ್ತೆ. ಮತ್ತು ಈ ಕಡೆ ಮಾರ್ಜಿನ್ ಏನು ಬಿಟ್ಟಿದ್ದೀವಿ 1/4 ಬಿಟ್ಟಿದ್ದೀವಿ, ನಾನಿಲ್ಲಿ 2 ಇಂಚು ಬಿಡ್ತಾ ಇದ್ದೀನಿ. ಸೊ ಈಗ ಇಲ್ಲಿ ಒಂದು ಲೈನನ್ನು ಹಾಕ್ಕೊಂಡು ಇಲ್ಲಿ 1 ಇಡ್ತಾ ಇದ್ದೀನಿ ಪಟ್ಟಿ. ಮತ್ತು ಇಲ್ಲಿ 2.5 ತೊಗೊತಾ ಇದ್ದೀನಿ ಇಲ್ಲಿ. ಸೊ ಈಗ ಇಲ್ಲಿ ನಾವು ಶೇಪನ್ನು ಕೊಡಬೇಕು. ಸೊ ಇಲ್ಲಿ 1/4ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಶೇಪನ್ನು ಈ ರೀತಿ ಕೊಡಬೇಕು. ನೋಡಿ ಈ ರೀತಿ ಕೊಟ್ಟ ಮೇಲೆ ನಾವು ಈ ಪಟ್ಟಿ ಏನಿದೆ ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಪಟ್ಟಿನ ಕಟ್ ಮಾಡ್ಕೊಂಡು ಬೇಕಂದ್ರೆ ನೀವು ಇಲ್ಲಿ 1/4ವರೆಗೂ ತಗೋಬೋದು. ಇಲ್ಲೇನು ತೊಂದರೆ ಇಲ್ಲ. ಇದು ಈ ರೀತಿ ಬರುತ್ತೆ ನಿಮಗೆ ಇಲ್ಲಿ ಟಕ್ಸ್ ಹಿಡಿದ ಮೇಲೆ. ಸೊ ಬಟ್ಟೆ ಅನ್ನೋದು ನೋಡಿ ಕರೆಕ್ಟಾಗಿ ಆಗುತ್ತೆ. ಸೊ ಇದಿಷ್ಟು ಫ್ರಂಟ್ ಸೈಡು ಕಟ್ಟಿಂಗ್ ಫ್ರೆಂಡ್ಸ್. ನೋಡಿ ನೆಕ್ಸ್ಟ್ ನಾನು ಸ್ಲೀವ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಇದಕ್ಕೆ ಪರ್ಫೆಕ್ಟಾಗಿ ಕೂರ್ಬೇಕದು ತೋಳು ಅನ್ನೋದು ಹೇಗೆ ಅನ್ನೋದು ಕೂಡ ಕಟ್ಟಿಂಗ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.